ಅದರೊಳೊಬ್ಬನೇ ಭೀಮನೊಬ್ಬನೇ ಅನಿಬರ ಸದೆವೋ ತಾಸೋತರೆ ವಿಭಾಡಿಸಿ ಕೆದರುವನು ಗೆದ್ದು ಓಡಿದರೆ ಬೆಂಬತ್ತಿ ಹಿಡಿದೆಳೆದು ಸದೆದು ಬಿಡುವನು ಮುನ್ನ ಭೀಷ್ಮಂಗೊದರಿ ದೂರುವನು ಅನಿಬರನು ಅನಿಬರು ಮೇಳದಲ್ಲಿ ಮಗಳು ಒಂದಾಗಿ ಸಂಗಡವಹರು ಸೂರ್ ಉಳಿದು ಅದರಲ್ಲಿ ಭೀಮ ತಾನೊಬ್ಬನೇ ಎಲ್ಲರಿಗೂ ಎದ್ದು ಕಾಣುವನು. 106 ಜನರ ಪೈಕಿ ಎದ್ದು ಕಾಣುವನು ಭೀಮ. ಯಾಕೆ ಅಂತಂದ್ರೆ ಅವನ ಉಡಾಳತನ, ಅವನ ಗಟ್ಟಿತನ, ಅವನ ಚೇಷ್ಟೆ, ಅವನ ದೌಷ್ಟ್ಯ, ಅಷ್ಟು ಜನರನ್ನ ಅವನೊಬ್ಬನೇ ಹೊಡೆದಾಕೋನಂತೆ. ತಾನು ಸೋತರೆ ಕೇಳೋದೇ ಬೇಡ, ಅವರನ್ನ ವಿಭಾಡಿಸಿ ಕೆದರುವನು, ಬಡಿದು ಹಾಕಿ ಚದುರಿಸ್ಬಿಡೋವನಂತೆ. ಅವನು ಸೋತ್ರೆ ಆ ಸಿಟ್ಟಿಗೆ ಹೋಲಿ ಗೆದ್ರಾದ್ರೂ ಸುಮ್ಮನೆ ಆಗ್ತಾನ? ಇಲ್ಲ. ತಾನು ಗೆದ್ರೂ ಕೂಡ ಸೋತು ಓಡಿ ಹೋಗ್ತಾರಲ್ಲ, ಅವ್ರನ್ನ ಹಿಂಬಾಲಿಸಿಕೊಂಡು ಹೋಗಿ ಹಿಡಿದು ಎಳೆದು ಚೆಚ್ಚಿ ಅದು ಅವ್ರನ್ನ ಕೆಡವಿ, ಇದು ಅವನಿಗೆ ಅದೊಂದು ಹುಡುಗಾಟ, ಹುಚ್ಚಾಟ. ಹೀಗೆ ತಾನೇ ಉಪಟಳ ಮಾಡೋದು, ಹಿಂಸೆ ಮಾಡೋದು, ಬಾಧೆ ಉಂಟು ಮಾಡೋದು. ಹಾಗಾದರೂ ಸಹ ಎಲ್ಲರಿಗಿಂತ ಮೊದಲು ಭೀಷ್ಮರ ಹತ್ತಿರ ಹೋಗೋದು, ಅಷ್ಟೂ ಜನರನ್ನ ದೂಷಣೆ ಮಾಡಿ ಗಟ್ಟಿಯಾಗಿ ದೂರುವುದು. ಏನಾಗುತ್ತೆ? ಸಹಜವೇ, ನಿಮ್ಮೆಲ್ಲರ ಮನೆಯಲ್ಲೂ ಆಗುವ ಮಕ್ಕಳ ಗಲಾಟೆ ಅದು. ದೊಡ್ಡವರು ಸಮಾಧಾನ ಮಾಡ್ತಾರೆ, ಆಟ ಆಡ್ಕೊಳ್ಳಿ, ಜಗಳ ಮಾಡಿಬಿಡಿ ಅಂತ ಹೇಳ್ತಾರೆ. ಮತ್ತೆ ಎಲ್ಲರೂ ಪುನಃ ಗುಂಪಿನಲ್ಲಿ ಒಂದಾಗಿ ಒಂದು ಶಪಥ ಮಾಡ್ಕೊಳ್ತಾರೆ. ಒಬ್ರಿಗೋ ಇನ್ನೊಬ್ರು ಪ್ರಾಮಿಸ್ ಮಾಡ್ಕೊಳ್ತಾರೆ. ಏನು? ಇನ್ನು ನಾವು ಜಗಳ ಆಡೋದು ಬೇಡ, ನಾವು ಜೊತೆಲಿ ಆಟ ಆಡೋಣ ಅನ್ನುವ ಸಮಾಧಾನ ಮಾತುಗಳನ್ನು ತಮ್ಮಲ್ಲೇ ಹೇಳಿಕೊಂಡು ಸಂಗಡವಹರು ಸೂರುಳಿದು ಜೊತೆಗೂಡುವರು. ಸೂರುಳಿದು ಅಂದ್ರೆ ಜಗಳವನ್ನು ಬಿಟ್ಟು ಮತ್ತೆ ಜೊತೆಯಾಗಿ ಆಟ ಆಡೋಕೆ ಶುರು ಮಾಡಿದ್ರು. ಕೆಣಕಿ ದುರ್ಯೋಧನನ ಕೆಣಕಿ ನೆತ್ತಿಯ ನಣೆದು ಹಾಯ್ವನು ನಿಮ್ಮನೂರ್ವರ ಬಣಗುಗಳಿಗೆ ಎಳಗಾಲ ತೊಡರಿದೆ ಬನ್ನಿ ನೀವು ಎನ್ನುತ್ತ ದುರ್ಯೋಧನನ ಅಳೆದು ಹಾಯ್ವನು ಗುಣವನುಡಿದು ಒಂದಾಗಿ ಕೆಳೆಗೊಂಡು ಗುಣವನುಡಿದು ಒಂದಾಗಿ ಕೆಳೆಗೊಂಡು ಅಣಕಿಸದೆ ಮೈ ಮರೆಸಿ ಮರೆಯಲೇ ಹಣಿದು ಬಿಡುವರು ಭೀಮನನು ದುರ್ಯೋಧನಾದಿಗಳು ಮೈ ಮರೆಸಿ ಭೀಮನನು ಮರೆಯಲೇ ಹಣಿದು ಬಿಡುವರು. ಭೀಮ ದುರ್ಯೋಧನರು ಬಹುಶಃ ತಮ್ಮ ಅಗಾಧವಾದ ದೇಹ ಬಲದ ಭಾವದಿಂದ, ಅಹಂಭಾವದಿಂದ ಪರಸ್ಪರ ಯಾವಾಗಲೂ ವಿರೋಧಿಗಳವರು. ಇಲ್ಲಿ ಆ ಭೀಮ ದುರ್ಯೋಧನನ್ನ ರೇಗಿಸೋದು, ಸಿಟ್ಟಿಗೆಬ್ಬಿಸೋದು, ಹೋಗಿ ಅವನ ನೆತ್ತಿಗೆ ಜೋರಾಗಿ ಅಪ್ಪಳಿಸಿ ಪುಟ್ಟೋದು, ಹೀಗೆ ಗೋಳ್ಗುಡ್ಸೋದು ಅವನನ್ನ. ಅಷ್ಟಲ್ಲ, ಅವನು ಹೇಳ್ತಾನೆ, ನಿಮ್ಮ 100 ದುರ್ಬಲರಿಗೆ, ಒಣಜಂಬದವರಿಗೆ, ಕೆಲಸಕ್ಕೆ ಬಾರದ ಇಲ್ಲದ ಪೌರುಷದ ಮಾತನ್ನಾಡುವ ನಿಮಗೆಲ್ಲ
ಎಡಗಾಲ ತೊಡರಿದೆ. ನಿಮ್ಮ ನೋರ್ವರ ಬಣಗುಗಳಿಗೆ ಎಡಗಾಲ ತೊಡರಿದೆ. ಗ್ರಹಚಾರ ಕೆಟ್ಟಿದೆ ನಿಮಗೆ, ನಿಮ್ಮ ಗ್ರಹಚಾರ ಯಾವುದು ಸರಿ ಇಲ್ಲ, ಬನ್ನಿ ಏನು ಮಾಡಬೇಕು ಮಾಡ್ತೀನಿ ಅಂತ ಹೇಳಿ ಅವ್ರ ಮೈ ಮೇಲೆ ಬಿಡ್ತಾನೆ. ಸರಿ, ಹೀಗೆ ಹೊಡೆದಾಟ ಆಗುತ್ತೆ, ಜಗಳ ಆಗುತ್ತೆ. ಇನ್ನು ಮಕ್ಕಳ ಮನೋಧರ್ಮ ಅಷ್ಟೇ, ಎಷ್ಟೋ ಜಗಳ ಮಾಡ್ತಾರೆ, ಆಮೇಲೆ ಉಪಾಯಗಳನ್ನು ಮಾಡ್ತಾರೆ. ಆಗ ದುರ್ಯೋಧನಾದಿಗಳೆಲ್ಲ ಸೇರಿಕೊಂಡು ಒಳ್ಳೆ ಮಾತಾಡ್ತಾರೆ, ಹೋಗಲಿ ಬಿಡಪ್ಪ, ಇಲ್ಲಪ್ಪ, ಸಾರಿ ಅಪ್ಪ, ಏನೋ ಒಂದು ಹೇಳ್ಕೊಳ್ತಾರೆ. ಹಾಗೆ ಒಳ್ಳೆ ರೀತಿಯಲ್ಲಿ ಮಾತಾಡಿಸಿಕೊಂಡು ಭೀಮನ ಜೊತೆ ಗೆಳೆತನ ಬೆಳೆಸ್ಕೊಳ್ತಾರೆ. ಗೆಳೆತನ ಬೆಳೆಸಿ ಅವನನ್ನು ಅಣಕವಾಡದೆ, ಇನ್ನು ಅವನನ್ನು ಸಿಟ್ಟು ಬರುವಂಥ ಮಾತುಗಳನ್ನೇನೂ ನಾಡದೆ, ಕೆಣಕದೆ ಅವನನ್ನು ಮೈ ಮರೆಸಿ, ಮರೆಯಲ್ಲಿ ಸಿಕ್ಕಿದಾಗ ಅವನನ್ನು ಹಿಡ್ಕೊಂಡು ಚೆನ್ನಾಗಿ ಎಲ್ಲರೂ ಸೇರಿ ತದಕ್ ಬಿಡ್ತಾರಂತೆ. ಇದು ಮಕ್ಕಳಾಟ.